ಯಾವುದೇ ರೀತಿಯ ಜಲಮಾಲಿನ್ಯ ಮಾಡದೇ ಇರತಕ್ಕಂತಹದ್ದು ನಿಜವಾದ ಜಲಪೂಜೆ. ನಾವು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಬಾಗಿನ ಹಾಕಿ ಇತ್ ಕಡೆ ಇನ್ನೊಂದು ಕಡೆ ಊರಿನ ಕೊಳಚೆ ಎಲ್ಲ ನದಿಗೆ ಬಿಟ್ಟು ಆ ನದಿಯನ್ನು ನಾವು ಸಾಯಿಸಿಬಿಟ್ವಿ ಅಂತಂದರೆ ವಾಯು ಮಾಲಿನ್ಯ ಅಂತಕ್ಕಂಥ ಇವತ್ತು ಏನು ಜಾಗತಿಕ ಸಮಸ್ಯೆ ಇದೆ ಅದಕ್ಕೆ ಬಹಳ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಇದರಲ್ಲಿ ಕಾಣ್ತದೆ. ಯಜ್ಞ ಅಂದ್ರೆ ಪೂರ್ಣಾಹುತಿ, ಅದಕ್ಕೆ ಅಂತಿಮ ಕ್ಷಣಕ್ಕಾಗಿ ಕಾಯ್ತೀವಿ, ಅಲ್ಲೊಂದು ರೇಷ್ಮೆ ವಸ್ತ್ರ ಹಾಕಿದ್ರೇನೆ ಅದು ಶ್ರೇಷ್ಠತೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಇದು ಒಂದು ಸಂಪ್ರದಾಯ ಬಂದಿದೆ. ಅರೆ ಸತ್ಯ ಸಂಪ್ರದಾಯವೇ ಅಂತ ಪ್ರಶ್ನೆ ನಾವು ಕೇಳ್ಕೊಂಡಾಗ ಇವತ್ತಿನ ಸಂಚಿಕೆಯಲ್ಲಿ ದೇವಯಜ್ಞದ ಬಗ್ಗೆ ಇನ್ನೊಂದಷ್ಟು ಹೇಳ್ತೀನಿ ಅಂತ ನೀವು ಹೇಳಿದ್ರಿ. ಆಮೇಲೆ ಅತಿಥಿ ಯಜ್ಞದ ಏನದು ತಿಳ್ಕೊಳಕ್ಕೆ ತುಂಬಾ ಕುತೂಹಲ ಆಗ್ತಾ ಇದೆ. ಬಲಿವೈಶ್ವ ಯಜ್ಞದ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದ್ದೀನಿ. ದೇವಯಜ್ಞ ಅಂತಂದ್ರೆ ಜಡದೇವ ಮತ್ತು ಚೇತನ ದೇವ ಅಂತ ಒಂದಷ್ಟು ವಿಚಾರ ಹೇಳ್ತಾ ಇದ್ದೆ. ಅದರಲ್ಲಿ ವಿಶೇಷವಾಗಿ ಜಡ ದೇವಯಜ್ಞ ಅಂದರೆ ಈ ಪಂಚಭೂತಗಳೇನಿದೆ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಇವೆಲ್ಲವನ್ನೂ ಕೂಡ ದೇವ ಅನ್ನುವ ಶಬ್ದದಿಂದ ಕರೀತಕ್ಕಂಥ. ದೇವ ಅಂದರೆ ಕೊಡುವಂಥದ್ದು ಅಂತ. ಇವೆಲ್ಲವೂ ಕೂಡ ನಮಗೆ ಆಶ್ರಯವನ್ನು, ಜೀವನವನ್ನು, ಆಧಾರವನ್ನು, ಶಾಖ ಬೆಳಕನ್ನು ಕೊಡುತ್ತವಾದ್ರಿಂದ ಇವೆಲ್ಲವೂ ಕೂಡ ದೇವ ಅನ್ನೋ ಹೆಸರಿದೆ, ಜಡದೇವ. ಇವುಗಳಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಏನಿದೆ ಅದನ್ನು ದೇವಯಜ್ಞ ಅಂತ ಕರೀತಕ್ಕಂಥದ್ದಿದೆ. ಸುಮ್ಮನೆ ಒಂದು ಲೋಕಾರೂಢಿಯ ಉದಾಹರಣೆ ಹೇಳೋದಂತಂದರೆ ಈಗ ನೀರಿನ ಪೂಜೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅರಶಿನ ತಗೊಂಬ, ಕುಂಕುಮ ತಗೊಂಬ, ಹೂ ತಗೊಂಬ, ಪೂಜೆ ಮಾಡು. ಗಂಗಾ ಪೂಜೆ ಯಾವ್ದಾದ್ರು ನಮ್ಮ ಅಣೆಕಟ್ಟು ತುಂಬಿದ್ರೆ ಬಾಗಿನ ಅರ್ಪಿಸು. ಇದನ್ನ ನಾವು ಗಂಗಾ ಪೂಜೆ ಅಥವಾ ನೀರಿನ ಪೂಜೆ ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ. ಆದರೆ ಪೂಜೆ ಅನ್ನೋದರ ನಿಜವಾದ ಅರ್ಥ ಏನು ಅಂತಂದರೆ ಪೂಜಾ ನಾಮ ಸತ್ಕಾರ ಅಂತ ಕರೀತಾರೆ. ಸತ್ಕಾರ ಅಂತಂದರೆ ಅದರ ಸದುಪಯೋಗ ಅಂತ. ಈಗ ನೀರಿನ ಸದುಪಯೋಗ ಅಂತಂದರೆ ಕೃಷಿಗೆ, ನಮ್ಮ ದಿನನಿತ್ಯ ಜೀವನಕ್ಕೆ ಬಳಸ್ತಕ್ಕಂಥದ್ದು, ಯಾವುದೇ ರೀತಿಯ ಜಲಮಾಲಿನ್ಯ ಮಾಡದೇ ಇರತಕ್ಕಂತಹದ್ದು ನಿಜವಾದ ಜಲಪೂಜೆ. ನಾವು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಬಾಗಿನ ಹಾಕಿ ಇತ್ ಕಡೆ ಇನ್ನೊಂದು ಕಡೆ ಊರಿನ ಕೊಳಚೆ ಎಲ್ಲ ನದಿಗೆ ಬಿಟ್ಟು ಆ ನದಿಯನ್ನು ನಾವು ಸಾಯಿಸಿಬಿಟ್ವಿ ಅಂತಂದರೆ ಅದು ಖಂಡಿತವಾಗಿ ಜಲಪೂಜೆ ಆಗೋದಿಲ್ಲ, ದೇವಪೂಜೆ ಆಗೋದಿಲ್ಲ. ಅದು ದೇವಪೂಜೆಯ ಒಂದು ನಾಟಕ ಆಗುತ್ತೆ ಅಷ್ಟೇ. ಆ ಪಂಚಭೂತಗಳ ಶುದ್ಧತೆಯನ್ನು ನಾವು ರಕ್ಷಣೆ ಮಾಡಿದಾಗ ಮಾತ್ರ ಅದು ನಿಜವಾದಂಥ ದೇವಯಜ್ಞ ಆಗುತ್ತೆ. ಅದರಲ್ಲಿ ಈ ಅಗ್ನಿಕುಂಡ, ಸ್ವಾಹ ಅಂತ ಹೇಳಿ ಮಾಡ್ತಕ್ಕಂಥದ್ದೇನಿದೆ ಇದು ಪರಿಸರ ಶುದ್ಧತೆ ಅಂದರೆ ವಾಯು ಶುದ್ಧತೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ಕಾಪಾಡೋದಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ವಾತಾವರಣದಲ್ಲಿ ಏನು ಮಾಲಿನ್ಯ ಇದೆಯೋ ಅದು ಹೋಗಬೇಕು, ಶುದ್ಧವಾಗಬೇಕು ಗಾಳಿ. ಅಲ್ಲಿ ನಾವು ಆ ಬೆಂಕಿಯ ಒಂದು ವಿಶೇಷವಾದ ಗುಣವನ್ನು ನಾವು ಬಳಸ್ಕೊತಾ ಇದ್ದೇವೆ. ಈ ಬೆಂಕಿಗೆ ಇರ್ತಕ್ಕಂಥ ವಿಶೇಷವಾದ ಗುಣ ಏನಂತಾರೆ, ಅದಕ್ಕೆ ನಾವು ಏನೇ ಪದಾರ್ಥ ಹಾಕಿದ್ರೂ ಕೂಡ ಅದನ್ನು ಪರಿಸರದಲ್ಲಿ ಹರಡುತ್ತೆ. ಒಂದು ಸುಗಂಧ ಹಾಕ್ತಾರೆ ಘಮ್ ಅಂತ ಹರಡುತ್ತೆ. ಮೆಣಸಿನ್ಕಾಯಿ ಹಾಕಿದ್ರೆ ಘಾಟ್ ಆಗುತ್ತೆ, ಅದು ಅದರ ಗುಣ. ಹಾಗಾಗಿ ಏನು ಮಾಡ್ತೇವೆ, ಈ ಗುಣವನ್ನು ಬಳಸ್ಕೊಂಡು ಔಷಧೀಯ ಗುಣ ಇರತಕ್ಕಂಥ ವಸ್ತುಗಳನ್ನು ನಾವು ಈ ಯಜ್ಞಕ್ಕೆ ಹಾಕಿದಾಗ ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣ ಪರಿಸರಕ್ಕೆ ಹರಡಿ ಪರಿಸರ ಶುದ್ಧವಾಗುತ್ತೆ. ವಾಯು ಮಾಲಿನ್ಯ ಅಂತಕ್ಕಂಥ ಇವತ್ತು ಏನು ಜಾಗತಿಕ ಸಮಸ್ಯೆ ಇದೆ ಅದಕ್ಕೆ ಬಹಳ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಇದರಲ್ಲಿ ಕಾಣುತ್ತೆ. ಅಂದ್ರೆ ಇವತ್ತು ಏನು ಮಹಾನ್ ಸಮಸ್ಯೆ, ಅದಕ್ಕೆಲ್ಲಪ್ಪ ಉತ್ತರ ಅನ್ನೋದಕ್ಕೆ ಆಗ್ಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ, ಸಿದ್ಧವಾಗಿದೆ ಅದು. ಅಂದರೆ ಅದನ್ನು ನಾವು ಪಾಲನೆ ಮಾಡಿ ಅದರ ಸತ್ಯಾಸತ್ಯಗಳನ್ನು ಮನಗಂಡು ನಾವು ವ್ಯವಹಾರ ಮಾಡಬೇಕಾಗಿದೆ. ಅದಕ್ಕೆ ಏನೇನು ವಸ್ತುಗಳನ್ನು ಹಾಕ್ಬಹುದು ಅಂತ ಇವತ್ತು ರೂಢಿಯೊಳಗೆ ಏನಾಗಿದೆ, ನಾನು ಯಜ್ಞಾನವಾಗಿ ಹೇಳಿದ್ದೀನಿ, ಇದು ಅಹಿಂಸಾ ಕರ್ಮ, ಸತ್ಕರ್ಮ ಅಂತೇಳಿ. ಹಾಗಾಗಿ ರೇಷ್ಮೆ ಇತ್ಯಾದಿ ಹಿಂಸೆಯಿಂದ ಬಂದಿರತಕ್ಕಂಥ ವಸ್ತುಗಳನ್ನ ಸುತರಾ ಮೇಲೆ ಹಾಕೋ ಹಾಗಂತೂ ಇಲ್ಲವೇ ಇಲ್ಲ, ಸ್ಪಷ್ಟ ಇರಲಿ. ಹೌದಾ? ಈಗ ಪೂರ್ಣಾಹುತಿ ಯಜ್ಞ ಅಂದ್ರೆ ಪೂರ್ಣಾಹುತಿ, ಅದಕ್ಕೆ ಅಂತಿಮ ಕ್ಷಣಕ್ಕಾಗಿ ಕಾಯ್ತೀವಿ, ಅಲ್ಲೊಂದು ರೇಷ್ಮೆ ವಸ್ತ್ರ ಹಾಕಿದ್ರೇನೆ ಅದು ಶ್ರೇಷ್ಠತೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಇದು ಒಂದು ಸಂಪ್ರದಾಯ ಬಂದಿದೆ. ಅರೆ ಸತ್ಯ ಸಂಪ್ರದಾಯವೇ ಅಂತ ಪ್ರಶ್ನೆ ನಾವು ಕೇಳ್ಕೊಂಡಾಗ ಬಹುಶಃ ಇಲ್ಲ ಅನ್ನುವಂಥ ಉತ್ತರವನ್ನು ಹೇಳಬೇಕಾಗತ್ತೆ. ಹಾಗಾದ್ರೆ ಯಾವ ವಸ್ತುಗಳನ್ನ ನಾವು ಹಾಕಬೇಕು ಅಂದ್ರೆ ಈಗ ತಾನೇ ನಾನು ಹೇಳಿದ್ರೆ ಪರಿಸರ ಶುದ್ಧಿಗೆ ಬೇಕಾದಂತಹ ಔಷಧೀಯ ಗುಣ ಇರತಕ್ಕಂಥ ವಸ್ತುಗಳನ್ನ ಹಾಕ್ತಕ್ಕಂಥ ಸಂಯುಕ್ತ ಅಂತ ಕರಿತೀವಿ. ಅದು ಈ ಅರಳಿ ಕಡ್ಡಿ, ಆಲದ ಕಡ್ಡಿ ಆಗಬಹುದು, ಹತ್ತಿ ಕಡ್ಡಿ ಆಗಬಹುದು, ಆಮೇಲೆ ಮಾವು, ಬೇವು, ದೇವದಾರ ಅಂತ ಕರೀತಾರೆ, ಪೀತದಾರ ಅಂತ ಕರೀತಾರೆ, ಅದಾಗಬಹುದು. ಅಂದ್ರೆ ದೇವದಾರು ವೃಕ್ಷ ಅಂತ ಹೇಳ್ತಾರೆ, ಅದಾಗಬಹುದು. ಆಮೇಲೆ ಈ ಅಮೃತ ಬಳ್ಳಿ ಅಂತ ಹೇಳ್ತೀವಿ, ಅದಾಗಬಹುದು. ಆಮೇಲೆ ಎಳ್ಳಾಗಬಹುದು, ದರ್ಭೆ ಅಂತ ಕರಿತೀವಿ, ಅಂದ್ರೆ ಈ ಹುಲ್ಲಿನ ಒಂದು ಪ್ರಕಾರ, ಅದಾಗಬಹುದು. ಆಮೇಲೆ ಗೋಧಿ ಆಗಬಹುದು, ಅರಳಾಗಬಹುದು, ಅದು ಭತ್ತದ ಅರಳಾಗಬಹುದು ಅಥವಾ ಜೋಳದ ಅರಳಾಗಬಹುದು.
ಅಂದರೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ಔಷಧೀಯ ಗುಣ ಮತ್ತು ಪುಷ್ಟಿಕಾರಕ ಗುಣಗಳಿವೆ. ಅವನ್ನು ಹಾಕೋದ್ರೆ ಅದು ಪರಿಸರದಲ್ಲಿ ಹರಡೋದ್ರಿಂದ ಪರಿಸರವು ಶುದ್ಧವಾಗಿರುತ್ತೆ. ಆ ಗಾಳಿಯನ್ನು ಸೇವನೆ ಮಾಡೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ಅನ್ನುವಂಥ ವಿಚಾರ ಇದೆ. ಈ ದ್ರಾಕ್ಷಿ, ಗೋಡಂಬಿ ಆ ಥರದ್ದೆಲ್ಲ ಅದು ಹಾಕ್ಬೋದು. ಅವು ಕೂಡ ಪುಷ್ಟಿಕಾರಕ ವಸ್ತುಗಳಾಗಿರೋದ್ರಿಂದ ಕೊಬ್ಬರಿ, ಆಮೇಲೆ ಈ ಅನೇಕ ಗಿಡಮೂಲಿಕೆಗಳ ಪುಡಿಗಳು, ಇವೆಲ್ಲ ಕೂಡ ಯಜ್ಞದಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳಾಗಿವೆ. ಆಯುರ್ವೇದದ ಹಿನ್ನೆಲೆಯಲ್ಲಿ ನಾವೊಂದು ವಿಚಾರ ಹೇಳೋದಾದರೆ, ಕೆಲವಾರು ರೋಗದಿಂದ ನರಳುತ್ತಾ ಇರತಕ್ಕಂಥವರಿಗೆ ವಿಶಿಷ್ಟವಾದಂತಹ ಔಷಧೀಯ ಗುಣ ಇರತಕ್ಕಂಥ ವಸ್ತುಗಳನ್ನು ನಾವು ಯಜ್ಞಕ್ಕೆ ಹಾಕಿ ಆ ಗಾಳಿಯನ್ನು ಅವರು ತಗೊಳ್ಳೋ ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಉಪಯೋಗ ಆಗ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ದೇವಯಜ್ಞ. ಒಟ್ಟಿನಲ್ಲೇನು ಪಂಚಭೂತಗಳ ಶುದ್ಧತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳ ಸದುಪಯೋಗ. ಆ ಸದುಪಯೋಗ ಅನ್ನೋದ್ರ ಬಗ್ಗೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು, ಈಗ ಇದು ಪೆನ್ ಇದೆ. ಈ ಪೆನ್ ಯಾತಿಕೆ ಬರೆಯೋದಕ್ಕೆ ಬಳಸ್ತಕ್ಕಂಥದ್ದೇ. ಈ ಪೆನ್ನಿಗೆ ನಾವು ಮಾಡ್ತಕ್ಕಂಥ ಸತ್ಕಾರ, ಇದು ಪೆನ್ನಿಗೆ ನಾವು ಮಾಡ್ತಕ್ಕಂಥ ಪೂಜೆ. ಅರಶಿನ ಕುಂಕುಮ ಮಂಗಳಾರತಿ ಅಲ್ಲ, ಸದುಪಯೋಗ. ಅದೇ ಈ ಪೆನ್ನನ್ನು ನಾನು ತೆಗೆದು ಹೀಗೆ ಕಿವಿಗೆ ಕೆತ್ಕೊಳ್ಳೋದಕ್ಕೆ ಬಳಸ್ತೀನಿ ಅಂದರೆ ಅದು ಅದರ ದುರುಪಯೋಗ ಆಯಿತು. ಅದು ಅದಕ್ಕೆ ಸತ್ಕಾರ ಮಾಡಿದಾಗ ಆಗಲಿಲ್ಲ, ಅದರ ಪೂಜೆ ಆಗಲಿಲ್ಲ. ಅಂದ್ರೆ ಯಾವ ವಸ್ತು ನಿರ್ದಿಷ್ಟವಾಗಿ ಯಾವ ಉಪಯೋಗಕ್ಕೆ ಇದೆಯೋ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದೇ ಪೂಜೆ. ಅದನ್ನ ದುರ್ಬಳಕೆ ಮಾಡದೇ ಇರೋದೇ ಪೂಜೆ. ಖಂಡಿತ. ದುರ್ಬಳಕೆ ಮಾಡಿದ್ರೆ ಸದುಪಯೋಗ ಮಾಡಿಕೊಂಡ್ರೆ ಅದು ಅದರ ನಿಜವಾದಂಥ ಪೂಜೆ ಆಗುತ್ತೆ. ಹಾಗೆ ಈ ಪಂಚಭೂತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದುಪಯೋಗ ಏನಿದೆ ಇದು ದೇವಪೂಜಾ ಅಂತ ಅನ್ನಿಸ್ಕೊಳ್ಳುತ್ತೆ, ದೇವಯಜ್ಞ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಒಂದು ಮನೆಯಲ್ಲಿ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಹೀಗೆ ದೇವಯಜ್ಞ ನಡೀತಾ ಇರಬೇಕು.